ಹೈಕಮಾಂಡ್ ಅನುಮತಿ ಕೊಟ್ರೆ ಶೀಘ್ರವೇ ಸಂಪುಟ ವಿಸ್ತರಣೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಅನುಮತಿ ಕೊಟ್ರೆ ಶೀಘ್ರವೇ ಸಂಪುಟ ವಿಸ್ತರಣೆ ಆಗುತ್ತೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೂತನ ಸಚಿವರ ಪಟ್ಟಿ ಫೈನಲ್ ಆದ್ರೆ ಗವರ್ನರ್ಗೆ ತಿಳಿಸ್ತಾರೆ. ಹೊಸ ಪಟ್ಟಿಯಲ್ಲಿ ಹಿರಿಯರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು. ಬೆಂಗಳೂರಿನಲ್ಲಿ ಡಿಸಿಎಂ ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಅನುಮತಿ ಕೊಟ್ರೆ ಶೀಘ್ರವೇ ಸಂಪುಟ ವಿಸ್ತರಣೆಯಾಗುತ್ತೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಅವರು ಮಾತನಾಡಿದ್ದಾರೆ. ಸಿಎಂ ಮತ್ತೆ ಸಿದ್ದರಾಮಯ್ಯ ಮತ್ತೆ ಹರಿಪ್ರಸಾದ್ ಎಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಸರ್. ಕ್ಯಾಬಿನೆಟ್ ರಿಶಫಲ್ ಆಗುತ್ತಾ ಅಂತ ಅಲ್ಲ, ಹೋಗಿದ್ದಾರೆ. ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿ ಕೊಟ್ಟರೆ ಮಾಡ್ತಾರೆ. ಅಲ್ಲ, ಅವರು ಇವತ್ತೇನಾದ್ರು ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟ್ ಆಗಿ ಆಗುತ್ತೆ. ಅಲ್ಲಿ ಎಸ್ ಅಂದ ತಕ್ಷಣ ಲಿಸ್ಟು ಕ್ಲಿಯರ್ ಆದ ತಕ್ಷಣ ಇಲ್ಲಿ ಗವರ್ನರಿಗೆ ಅವ್ರ ಸಮಯ ನೋಡಿಕೊಂಡು ತಿಳಿಸ್ತಾರೆ. ಹೊಸಬ್ರು ಬೇಕು, ಹಿರಿಯರು ಬೇಡ, ಹಿರಿಯರು ಬೇಡ ಅವರು ಕೆಲವು ಮಾನದಂಡಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನಾನು. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ. ಅದನ್ನ ಕನ್ಸಿಡರ್ ಮಾಡಬಹುದು. 2028 ಈ ಪ್ಲಾನ್ ಆಫ್ ಆಕ್ಷನ್ ಇಟ್ಕೊಂಡೇ ಈಗ ಸಂಪುಟ ವಿಸ್ತರಣೆ ಮಾಡೋ ಲೆಕ್ಕಾಚಾರನ? ಇಲ್ಲ, ಏನೇನು ಮಾನದಂಡ ಉಪಯೋಗ ಮಾಡ್ತಾರೆ ಅದನ್ನ ನನಗೆ ಯಾವ ಮಾಹಿತಿ ಕೊಡುವುದಿಲ್ಲ. ನಮ್ಮನ್ನೇನು ಕರೆದಿಲ್ಲ ಅವರು. ಏನು ಚರ್ಚೆ ಮಾಡ್ತಾರೆ ಅದು ಚರ್ಚೆ ಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋದು.